ಕೆಪಿಸಿಸಿ ಕಾರ್ಯಾಧ್ಯಕ್ಷ ಅಂತ ಹೇಳಿದ್ರೆ ಎರಡು ಕೊಂಬಿದ್ದಾವ ಅವ್ರಿಗೆ. ಸಿ ಚಂದ್ರಶೇಖರ್ ಮಾತಿಗೆ ಇಷ್ಟೊಂದು ಮನ್ನಣೆ ಯಾಕೆ? ಕೆಪಿಸಿಸಿ ಕಾರ್ಯಾಧ್ಯಕ್ಷರಿಗೇನೆ ಏನಾದರೂ ಕೊಂಬಿದೆಯಾ ಅವ್ರಿಗೆ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಿ ಚಂದ್ರಶೇಖರ್ ವಿರುದ್ಧವಾಗಿ ರಾಜಣ್ಣ ಕಿಡಿಕಾರಿದ್ದಾರೆ. ನಾವು ತಪ್ಪು ಮಾಡಿದರೆ ಮಾತ್ರ ಎಚ್ಚರಿಕೆ ಕೊಡಬೇಕು, ನಾವೇನು ತಪ್ಪು ಮಾಡಿಲ್ಲ, ಹೈಕಮಾಂಡ್ ಎದುರುಗಡೆ ನಾವು ಹೋಗ್ತಾ ಇಲ್ಲ, ಯಾರೂ ಕೂಡ ಹೈಕಮಾಂಡ್ ವಿರುದ್ಧವಾಗಿ ಇಲ್ಲವೇ ಇಲ್ಲ ಇಲ್ಲಿ ಅಂತ ರಾಜಣ್ಣ ಸ್ಪಷ್ಟಪಡಿಸಿದ್ದಾರೆ. ಯಾವುದೇ ಸಮಾವೇಶಗಳು ಈಗಾಗಲೇ ನೀವು ನೋಡಿದ್ದೀರ, ಹಿಂದೆ ಯಾವ ಸಮಾವೇಶಗಳು ಇತ್ತೀಚಿನ ದಿನಗಳಲ್ಲಿ ಪಾರ್ಟಿ ಚೌಕಟ್ಟಲ್ಲೇ ನಡೆದಿದ್ದಾವೆ ಹೊರತು ಪಾರ್ಟಿ ಚೌಕಟ್ಟು ಅಲ್ಲದೇ ಹೊರಗಡೆ ನಡೆದಿರುವಂಥ ಸಂದರ್ಭಗಳು ಇಲ್ಲವೇ ಇಲ್ಲ, ಅದು ಆಗದೂ ಇಲ್ಲ ಕೂಡ. ಈ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ಸುರ್ಜೇವಾಲಾ ಅವರು ಹೇಳಿದ್ದಾರೆ, ಯಾವುದೇ SC/ST ಕಾರ್ಯಕ್ರಮ ಇರ್ಬೋದು ಅಥವಾ ಯಾವುದೇ ಒಂದು ಕಮ್ಯುನಿಟಿ ಕಾರ್ಯಕ್ರಮ ಇರ್ಬೋದು ಪಕ್ಷದ ವತಿಯಿಂದನೇ ನಡೀತದೆ. ಆಯಾ ನಾಯಕರುಗಳಿಗೆ, ಯಾರ್ಯಾರು ಆ ಕಮ್ಯುನಿಟಿ ನಾಯಕರುಗಳಿದ್ದಾರೆ ಅವ್ರಿಗೆ ಇನ್ಚಾರ್ಜ್ ಕೊಡ್ಬೋದು, ಅವ್ರ ನೇತೃತ್ವದಲ್ಲಿ ಪಕ್ಷದಲ್ಲಿ ನಡೀತದೆ ಹೊರತು ಕಾಂಗ್ರೆಸ್ ಪಕ್ಷದಲ್ಲಿ ಇಂಡಿವಿಜುವಲ್ ಆಗಿ ನಡೆಯುವಂಥ ಪ್ರಶ್ನೆ ಇಲ್ಲವೇ ಇಲ್ಲ, ಅದು ನಡೆಯೋಕ್ಕೆ ಆಗೋದೂ ಇಲ್ಲ, ನಡೆಯಲ್ಲ. ಆ ಥರ ಸಾಧ್ಯ ಇಲ್ಲ ಬಿಡಿ. ಯಾಕೆಂತಂದರೆ ಕಾಂಗ್ರೆಸ್ ಪಕ್ಷ ಅಂತ ಅಂದ್ರೇ ಎಲ್ಲ ವರ್ಗಗಳ ಒಂದು ಸಮ್ಮಿಲನ, ಪ್ರತಿಯೊಂದು ವರ್ಗಗಳನ್ನು ಜೊತೆ ಕರ್ಕೊಂಡು ಹೋಗುವಂಥದ್ದೇ ಕಾಂಗ್ರೆಸ್ ಪಕ್ಷ. ಅವರು ನೋಡಿ, ಅವರೆಲ್ಲ ದೇ ಆರ್ ಆಲ್ ಲಯಬಿಲಿಟಿ ಟು ದಿ ಪಾರ್ಟಿ. ಐ ಟೆಲ್ ಯು, ಹಿಂದೆ ಕಾರ್ಪೊರೇಷನ್ ಸೀಟ್ ತೊಗೊಂಡು ಎಷ್ಟು ವೋಟ್ ತಗೊಂಡಿದ್ರಿ? ಅವ್ರ ಶಕ್ತಿ ಏನಿದೆ ರೀ? ಅವ್ರ ಶಕ್ತಿ ಮೀರಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಅನುಭವಿಸ್ತಾ ಇರೋರು ಅವ್ರು ನನ್ನ ಬಗ್ಗೆ ಮಾತಾಡೋದಕ್ಕೆ ಏನಿಲ್ಲ. ಗೊತ್ತಾಯ್ತಾ? ಎಷ್ಟು ತೊಗೊಂಡಿದ್ರು ಕಾರ್ಪೊರೇಷನಲ್ಲಿ? 258 ವೋಟೇನೋ ತಗೊಂಡಿದ್ದು. 2 ಸರಿ ರಾಜ್ಯಸಭಾ ಮೆಂಬರಲ್ಲಿ ವಿಧಾನ ಪರಿಷತ್ಗಾಗಲಿ ಯಾರನ್ನಾರು ಆಯ್ಕೆ ಮಾಡಿದ್ರೆ ಅವರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಬರೋ ರೀತಿ ಇರಬೇಕೆ ಹೊರತು ಲಯಬಿಲಿಟಿ ಆಗ್ಬಾರ್ದು. ಎಲ್ಲ ಹೊರೆ ಇವೆಲ್ಲ. ಗೊತ್ತಾಯ್ತಾ? ಅಲ್ಲಿಂದ ಅವ್ರು ಹೇಳ್ತಾರೆ, ಅವ್ರ ಅಭಿಪ್ರಾಯ ಹೇಳ್ಕೊಡ್ಲಿ, ಅದಕ್ಕೆ ನಂದೇನು ಅಡ್ಡಿ ಇಲ್ಲ. ಆದರೆ ಅವ್ರು ಏನು ಎತ್ತ ಅನ್ನೋದನ್ನು ಮೊದಲು ನಾವು ನನ್ನ ಆತ್ಮವಿಮರ್ಶೆ ಮಾಡ್ಕೊಂಡು ಮಾತಾಡಬೇಕು. ಶಿಶುಪಾಲ ಅನ್ನೋ ಪದ ಯೂಸ್ ಮಾಡಿ